ಮೆಸ್ಕಾಂನ ವಿದ್ಯುತ್ ವಿತರಣೆ ವ್ಯವಸ್ಥೆಯನ್ನ ಖಾಸಗಿ ಸಂಸ್ಥೆ ಟಾಟಾ ಕಂಪನಿಗೆ ನೀಡಲು ಕೆಇಆರ್ಎಸ್ ವತಿಯಿಂದ ಅನುಮತಿ ಕೋರಿರುವಂತಹ ವಿರುದ್ಧ ಪ್ರತಿಭಟನಾ ಸಭೆ ಮಂಗಳವಾರ ನಗರದ ಬಿಜೈ ಮೆಸ್ಕಾಂ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಮೆಸ್ಕಾಂ ಅಧಿಕಾರಿಗಳು, ಗುತ್ತಿಗೆ ನೌಕರರು ಸೇರಿದಂತೆ ಸಮಗ್ರ ಕಾರ್ಮಿಕ ವೃಂದದಿಂದ ನಡೆದಂತಹ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕೆ ಬಲರಾಮ್ ಮಾತನಾಡಿ, ಮೆಸ್ಕಾಂ ಖಾಸಗೀಕರಣದ ವಿರುದ್ಧ ಹಂತ ಹಂತವಾಗಿ ಜಾಗೃತಿ ನಡೀತಾ ಇದ್ದು ಇಂದು ರಾಜ್ಯಾದ್ಯಂತ ದ್ವಾರ ಸಭೆ ನಡೀತಾ ಇದೆ. ಮೆಸ್ಕಾಂ ಇಂಜಿನಿಯರ್ಗಳ ಸಂಘದ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಪೈ ಮಾತನಾಡಿ, ಟಾಟಾ ಕಂಪನಿಯು ಮೆಸ್ಕಾಂನ ಪ್ರಮುಖ ನಗರಗಳ ವಿತರಣಾ ವ್ಯವಸ್ಥೆಗೆ ಬೇಡಿಕೆಯನ್ನು ಸಲ್ಲಿಸಿದ್ದು, ಒಂದು ವೇಳೆ ಅವರಿಗೆ ನೀಡಿದ್ರೆ ಹೊಸ ಸಿಬ್ಬಂದಿ ನೇಮಕ ಸ್ಥಗಿತಗೊಳ್ಳಿದೆ. ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಸೇವೆಯಲ್ಲಿ ತಾರತಮ್ಯ ಬರಲಿದೆ. ಇಡೀ ಮೆಸ್ಕಾಂ ವ್ಯವಸ್ಥೆಯೇ ಹದಗೆಡಲಿದೆ ಎಂದರು. ಇನ್ನು ಒಕ್ಕೂಟದ ಕಾರ್ಯದರ್ಶಿ ಶಿವರಾಮ, ಇಂಜಿನಿಯರ್ಗಳ ಸಂಘದ ಉಪಾಧ್ಯಕ್ಷ ಕೆ ಕೃಷ್ಣರಾವ್, ಸಂಘಟನಾ ಕಾರ್ಯದರ್ಶಿ ಬಿಎಸ್ ಲೋಹಿತ್, ನೌಕರರ ಸಂಘದ ಉಪಾಧ್ಯಕ್ಷ ಶಂಕರ್ ಪ್ರಕಾಶ್, ಲೆಕ್ಕಕಾರಿಗಳ ಸಂಘದ ಕಾರ್ಯದರ್ಶಿ ನವೀನ್ ಕುಮಾರ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಂಸ್ಥೆಯ ಕಾರ್ಯದರ್ಶಿ ಶ್ರೀನಿವಾಸಪ್ಪ, ಡಿಪ್ಲೊಮಾ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷ ರಾಮಚಂದ್ರ ಮಾತನಾಡಿದರು. ಇನ್ನು ಸಂಘಟನೆಗಳ ಪದಾಧಿಕಾರಿಗಳಾದ ನಿತೇಶ್, ವರದರಾಜ್, ಗಿರೀಶ್, ಪುಷ್ಪರಾಜ್, ಚೈತನ್ಯ, ರಾಘವೇಂದ್ರ, ಷಣ್ಮುಗಪ್ಪ, ಶಾಕಿರ್, ಸುಧಾಕರ್, ಉರ್ಬನ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿಭಟನೆಯ ಬಳಿಕ ಮೆಸ್ಕಾಂ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು, ನೌಕರರ ವಿರೋಧವನ್ನ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಅವರು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಖಾಸಗೀಕರಣದ ವಿರುದ್ಧ ಜೂನ್ 23ರ ತನಕ ಆಕ್ಷೇಪ ಸಲ್ಲಿಕೆಗೆ ಅವಕಾಶ ಇದ್ದು, ಶಾಸಕರು, ರೈತರು, ಗುತ್ತಿಗೆದಾರರು, ಗ್ರಾಹಕರು ಆಕ್ಷೇಪವನ್ನು ಸಲ್ಲಿಸಬೇಕು. ನಮಗೆ ಖಾಸಗೀಕರಣ ಬೇಡ, ರಾಜ್ಯ ಸರ್ಕಾರದ ಅಧೀನದಲ್ಲೇ ಇರಲಿ ಎಂದು ಒತ್ತಡ ತರಬೇಕು ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕೆ ಬಲರಾಮ ಆಗ್ರಹಿಸಿದರು. ಏನಿಲ್ಲ ಅಂತಕ್ಕಂಥ ಒಂದು ಕಾನೂನನ್ನು ಮಾಡಿಟ್ಟಿದ್ದಾರೆ. ಆ ಕಾನೂನಿನ ಅನುಕೂಲತೆಯಿಂದ, ಕಾನೂನನ್ನ ಉಪಯೋಗಿಸಿಕೊಂಡು ಇವತ್ತು ಟಾಟಾ ಕಂಪನಿ ಇರ್ಬೋದು, ಅದಾನಿ ಇರ್ಬೋದು, ಟೊರಾಂಟೋ ಇರ್ಬೋದು, ಫಾರಿನ್ ಕಂಪನಿಗಳು 1999 2000 ಇಸ್ವಿನಲ್ಲಿ ಎನ್ರಾನ್ ಅಂತಕ್ಕಂಥ ಒಂದು ಕಂಪನಿ ಬಂದಿತ್ತು. ಬಹಳ ಜನಕ್ಕೆ ನೆನಪಿರ್ಬೇಕು. ವಿದ್ಯುತ್ ವಿತರಣೆಯನ್ನ ಮಾಡ್ತೇವೆ, ಉತ್ಪಾದನೆಯನ್ನ ಮಾಡ್ತೇವೆ ಅಂತ. ಇವತ್ತು ಉತ್ಪಾದನೆಯನ್ನ ಅನೇಕ ಖಾಸಗಿ ಕಂಪನಿಗಳು ಮಾಡ್ತಾ ಇದ್ವಿ. ಮೊದಲು ಉತ್ಪಾದನೆ ನಮ್ಮ ಹತ್ರನೇ ಇತ್ತು, ವಿತರಣೆ ನಾವೇ ಮಾಡ್ತಾ ಇದ್ವಿ, ಏಕಸ್ವಾಮ್ಯವನ್ನ ನಾವು ಸಾಧಿಸಿದ್ವಿ. ಇವತ್ತು ವಿದ್ಯುತ್ ಉತ್ಪಾದನೆ 60% ಹೆಚ್ಚು